ನಮಸ್ಕಾರ ಸ್ನೇಹಿತರೆ, ನಿಮ್ಮ ಹತ್ತಿರ ಇನ್ನೂ ಪ್ಯಾನ್ ಕಾರ್ಡ್ ಇಲ್ವಾ? ಇವಾಗಿನ ಜನರೇಷನ್ ಅಲ್ಲಿ ಪ್ಯಾನ್ ಕಾರ್ಡ್ ಎಷ್ಟು ಅವಶ್ಯಕತೆ ಇದೆ ಅಂತ ನಿಮ್ಮೆಲ್ಲರಿಗೂ ಗುರ್ತು. ಇವಾಗ ನೀವು ಪ್ಯಾನ್ ಕಾರ್ಡ್ ಅನ್ನ ಅಪ್ಲೈ ಮಾಡಲು ಯಾವುದೇ ಕಂಪ್ಯೂಟರ್ ಸೆಂಟರ್ ಗೆ ಹೋಗುವ ಅವಶ್ಯಕತೆನೇ ಇಲ್ಲ. ನಿಮ್ಮ ಹತ್ತಿರ ಯಾವುದೇ ಫೋನ್ ಅಥವಾ ಲ್ಯಾಪ್ಟಾಪ್ ಇದ್ದರೆ ಸಾಕು, ನಿಮ್ಮ ಪ್ಯಾನ್ ಕಾರ್ಡ್ ಅನ್ನ ನೀವು ಆನ್ಲೈನ್ ನಲ್ಲಿ ಆರಾಮಾಗಿ ಅಪ್ಲೈ ಮಾಡಬಹುದು. ಫೋಟೋ, ಸಿಗ್ನೇಚರ್ ಮತ್ತು ಬೇಕಾಗಿರುವ ಡಾಕ್ಯುಮೆಂಟ್ ಗಳು ಸರಿಯಾದ ರೀತಿಯಲ್ಲಿ ಅಪ್ಲೋಡ್ ಆಗ್ತಿರ್ಲಿಲ್ಲ. ಈ ವಿಡಿಯೋದಲ್ಲಿ ಅದಕ್ಕೂ ಕೂಡ ನಾನು ಸೊಲ್ಯೂಷನ್ ಅನ್ನ ನೀಡುತ್ತೇನೆ. 15 ದಿನಗಳಲ್ಲಿ ನೀವು ನೀಡಿರುವ ಅಡ್ರೆಸ್ ಗೆ ನಿಮ್ಮ ಪ್ಯಾನ್ ಕಾರ್ಡ್ ಬಂದು ತಲುಪುತ್ತದೆ. ನಾವು ಯಾವ ರೀತಿಯಾಗಿ ಆನ್ಲೈನ್ ನಲ್ಲಿ ಪ್ಯಾನ್ ಕಾರ್ಡ್ ಅನ್ನ ಅಪ್ಲೈ ಮಾಡೋದು ಅಂತ ತಿಳಿದುಕೊಳ್ಳೋಣ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಆ ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಈ ರೀತಿ ನಿಮಗೆ ಇಂಟರ್ಫೇಸ್ ನೋಡಲು ಸಿಗುತ್ತದೆ. ಇಲ್ಲಿ ಅಪ್ಲೈ ಆನ್ಲೈನ್ ಇದೆ ಅಲ್ವಾ, ಆ ಆಪ್ಷನ್ ಸೆಲೆಕ್ಟ್ ಆಗಿರಬೇಕು. ಅಪ್ಲಿಕೇಶನ್ ಟೈಪ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಾವು ಹೊಸ ಪ್ಯಾನ್ ಕಾರ್ಡ್ ಅನ್ನ ಅಪ್ಲೈ ಮಾಡ್ತಿದ್ದೀವಿ. ಸೊ ನೀವೇನಾದರೂ ಇಂಡಿಯನ್ ಸಿಟಿಜನ್ ಆಗಿದ್ದರೆ ನೀವು ಇಂಡಿಯನ್ ಸಿಟಿಜನ್ ಫಾರ್ಮ್ 49A ಅಂತ ಸೆಲೆಕ್ಟ್ ಮಾಡಿ. ನೀವು ಇಂಡಿಯನ್ ಸಿಟಿಜನ್ ಆಗಿಲ್ಲ ಅಂದ್ರೆ ಫಾರಿನ್ ಸಿಟಿಜನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನು ಥರ್ಡ್ ಆಪ್ಷನ್ ಅಲ್ಲಿ ನೀವು ನಿಮ್ಮ ಪ್ಯಾನ್ ಕಾರ್ಡ್ ಅನ್ನ ತಿದ್ದುಪಡಿ ಮಾಡಿಕೊಳ್ಳಬಹುದು. ಮತ್ತೆ ಕೆಟಗರಿಯಲ್ಲಿ ನಿಮಗೆ ಯಾವ ಆಪ್ಷನ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಇಂಡಿವಿಜುವಲ್ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ಇನ್ನು ಟೈಟಲ್ ಆಪ್ಷನ್ ಅಲ್ಲಿ ನೀವೇನಾದರೂ ಮೇಲ್ ಆಗಿದ್ದರೆ ಶ್ರೀ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಫಿಮೇಲ್ ಮ್ಯಾರಿಡ್ ಕ್ಯಾಂಡಿಡೇಟ್ ಆಗಿದ್ದರೆ ಶ್ರೀಮತಿ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಅನ್ಮ್ಯಾರಿಡ್ ಆಗಿದ್ದರೆ ಕುಮಾರಿ. ಮೊದಲು ನೀವು ಲಾಸ್ಟ್ ನೇಮ್, ಸರ್ನೇಮ್ ಅನ್ನ ಫಿಲ್ ಮಾಡಬೇಕು. ನಂತರ ಫಸ್ಟ್ ನೇಮ್, ಕೊನೆಯಲ್ಲಿ ಮಿಡಲ್ ನೇಮ್. ಈ ಆರ್ಡರ್ ತುಂಬಾನೇ ನಿಮಗೆ ಕನ್ಫ್ಯೂಸಿಂಗ್ ಆಗಿ ಕಾಣುತ್ತದೆ. ದಯವಿಟ್ಟು ಗಮನವಿಟ್ಟು ಫಾರ್ಮ್ ಅನ್ನ ಫಿಲ್ ಮಾಡಿ. ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಫಿಲ್ ಮಾಡಿ. ವ್ಯಾಲಿಡ್ ಆಗಿರುವ ಜಿಮೇಲ್ ಐಡಿ ಅನ್ನ ಇಲ್ಲಿ ಎಂಟರ್ ಮಾಡಿ. ಕೊನೆಯಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡಿ. ಈ ಆಪ್ಷನ್ ಮೇಲೆ ಟಿಕ್ ಅನ್ನ ಮಾಡಿ. ಐ ಎಮ್ ಎ ನಾಟ್ ರೋಬೋಟ್ ಇದೆ ಅಲ್ವಾ, ಅದನ್ನು ಕೂಡ ಟಿಕ್ ಮಾಡಿ. ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪೇಜ್ ಅಲ್ಲಿ ನಿಮಗೆ ಒಂದು ಟೋಕನ್ ನಂಬರ್ ಸಿಗುತ್ತದೆ. ಆ ಟೋಕನ್ ನಂಬರ್ ಅನ್ನ ನೀವು ನೋಟ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ಅನ್ನ ಹೊಡೆದು ಇಟ್ಕೊಳ್ಳಿ. ಅಕಸ್ಮಾತ್ ನಾವು ಫಾರ್ಮ್ ಫಿಲ್ ಅಪ್ ಮಾಡುತ್ತಿರುವಾಗ ಏನೋ ಸಮಸ್ಯೆದಿಂದ ಲಾಗೌಟ್ ಆದರೆ ಆ ಟೋಕನ್ ನಂಬರ್ ಇಂದ ನಾವು ಲಾಗಿನ್ ಆಗಿ ನಮ್ಮ ಸೇಮ್ ಪ್ರೊಸೆಸ್ ಅನ್ನ ಕಂಟಿನ್ಯೂ ಮಾಡಬಹುದು. ನಂತರ ಕಂಟಿನ್ಯೂ ವಿತ್ ಪ್ಯಾನ್ ಅಪ್ಲಿಕೇಶನ್ ಆಪ್ಷನ್ ಇದೆ ಅಲ್ವಾ, ಅಲ್ಲಿ ಕ್ಲಿಕ್ ಮಾಡಿ. ಅಕಸ್ಮಾತ್ ಇಲ್ಲಿ ಕೊಟ್ಟಿರುವ ಒಂದೇ ಆಪ್ಷನ್ ಅನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ 2 to 4 ಅವರ್ ಅಲ್ಲಿ ನಾವು ಪ್ಯಾನ್ ಕಾರ್ಡ್ ಅನ್ನ ಪಡೆಯಬಹುದು, ಡಿಜಿಟಲಿ ಮಾತ್ರ. ಈ ಆಪ್ಷನ್ ಇನ ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಇರುವ ಫೋಟೋನೇ ಪ್ಯಾನ್ ಕಾರ್ಡ್ ಅಲ್ಲಿ ಪ್ರಿಂಟ್ ಆಗುತ್ತದೆ. ನಿಮಗೆ ಎಲ್ಲರಿಗೂ ಗುರುತು ನಾವು ಆಧಾರ್ ಕಾರ್ಡ್ ಅಲ್ಲಿ ಎಷ್ಟು ಸುಂದರವಾಗಿ ಇದ್ದೇವೆ ಅಂತ. ಇನ್ನು ನೀವು ಸೆಕೆಂಡ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಬೇಕಾದ ಫೋಟೋ ಮತ್ತು ಇಮೇಜ್ ಅನ್ನ ನೀವು ಅಪ್ಲೋಡ್ ಮಾಡಬಹುದು. ಥರ್ಡ್ ಒನ್ ಅಂದರೆ ಫಿಸಿಕಲಿ ನೀವು ಆಫ್ಲೈನ್ ಅಲ್ಲಿ ಕೂಡ ಅಪ್ಲೈ ಮಾಡಬಹುದು. ನಾನು ಇಲ್ಲಿ ಸೆಕೆಂಡ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೋತೀನಿ. ನಿಮಗೆ ಫಿಸಿಕಲಿ ಪ್ಯಾನ್ ಕಾರ್ಡ್ ಬೇಕಿದ್ದರೆ ಇಲ್ಲಿ ಎಸ್ ಅಂತ ಕೊಡಿ, ಇಲ್ಲಾದ್ರೆ ನೋ ಅಂತ ಕೊಡ್ಬೇಕು. ಇಲ್ಲಿ ನಿಮ್ಮ ಅಮೌಂಟ್ ಡೀಟೇಲ್ಸ್ ಅನ್ನ ತೋರಿಸುತ್ತದೆ. ಇದನ್ನ ಇವಾಗ ತಲೆ ಕೆಡಿಸ್ಕೋಬೇಡಿ, ಲಾಸ್ಟ್ ಅಲ್ಲಿ ಎಷ್ಟು ಅಮೌಂಟ್ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತದೆ. ಇಲ್ಲಿ ಆಧಾರ್ ಕಾರ್ಡ್ ಅಲ್ಲಿ ಇರುವ ಕೊನೆಯ 4 ಡಿಜಿಟ್ ಅನ್ನ ಎಂಟರ್ ಮಾಡಿ. ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿ ನೇಮ್ ಇದೆಯೋ ಅದೇ ರೀತಿಯ ನೇಮ್ ಅನ್ನ ಇಲ್ಲಿ ಎಂಟರ್ ಮಾಡಿ. ಇಲ್ಲಿ ಕೇಳಿರುವ ಎಲ್ಲ ಡೀಟೇಲ್ಸ್ ಗಳಿಗೆ ಸರಿಯಾದ ಇನ್ಫಾರ್ಮೇಶನ್ ಅನ್ನ ಫಿಲ್ ಮಾಡಿ. ನಂತರ ನಿಮ್ಮ ಜೆಂಡರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಮೇಲ್ ಅಥವಾ ಫಿಮೇಲ್ ಅಂತ. ಯು ಹ್ಯಾವ್ ಬಿನ್ ನೋನ್ ಆಸ್ ಅದರ್ ನೇಮ್ ಅಂದರೆ ನಿಮ್ಮ ನೆಕ್ ನೇಮ್ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲಾದರೆ ನೋ ಅಂತ ಕೊಡಿ. ಡೀಟೇಲ್ಸ್ ಆಫ್ ಪೇರೆಂಟ್ಸ್ ಇದೆ ಅಲ್ವಾ, ತಂದೆ ನೇಮು ಬೇಕಾ ಅಥವಾ ನಿಮ್ಮ ತಾಯಿ ನೇಮು ಬೇಕಂತ ನೀವೇ ಡಿಸೈಡ್ ಮಾಡಬೇಕು. ಒಬ್ಬೊಬ್ಬರಿಗೆ ತಂದೆ ಇರಲ್ವಲ್ಲ, ಅವರು ಮದರ್ ನೇಮ್ ಅನ್ನ ಪ್ರಿಂಟ್ ಮಾಡ್ಕೋಬಹುದು. ಫಸ್ಟ್ ಅಲ್ಲಿ ನಿಮ್ ಫಾದರ್ ಇನ ಲಾಸ್ಟ್ ನೇಮ್ ಹಾಕಿ, ನಂತರ ಫಸ್ಟ್ ನೇಮು, ಲಾಸ್ಟ್ ಅಲ್ಲಿ ಮಿಡಲ್ ನೇಮು. ಅದೇ ರೀತಿ ಇಲ್ಲಿ ಮದರ್ ನೇಮು ಆಪ್ಷನಲ್, ನಿಮಗೆ ಬೇಕಾದರೆ ಫಿಲ್ ಮಾಡ್ಕೋದು, ಇಲ್ಲಾದ್ರೆ ಇಲ್ಲ. ನೀವು ನಿಮ್ಮ ಫಾದರ್ ನೇಮ್ ಅನ್ನ ಫಿಲ್ ಅಪ್ ಮಾಡಿದರೆ ಇಲ್ಲಿ ಫಾದರ್ ನೇಮ್ ಅಂತ ಟಿಕ್ ಮಾಡಿ, ಇಲ್ಲಾದರೆ ಮದರ್ ನೇಮ್ ಅಂತ ಟಿಕ್ ಮಾಡಿ. ಕೊನೆಯಲ್ಲಿ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಸೋರ್ಸ್ ಆಫ್ ಇನ್ಕಮ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಮ ಹತ್ರ ಯಾವುದು ಇನ್ಕಮ್ ಬರ್ತಿದ್ದಿಲ್ಲ ಅಥವಾ ನೀವು ಸ್ಟೂಡೆಂಟ್ ಆಗಿದ್ದರೆ ನೋ ಇನ್ಕಮ್ ಮೇಲೆ ಕ್ಲಿಕ್ ಮಾಡಿ. ಇನ್ನು ಅಡ್ರೆಸ್ ಆಫ್ ಕಮ್ಯುನಿಕೇಶನ್ ಇದೆ ಅಲ್ವಾ, ನೀವು ಇಲ್ಲಿ 2 ಆಪ್ಷನ್ ಗಳಲ್ಲಿ ಯಾವ್ದಾದರೂ ಸೆಲೆಕ್ಟ್ ಮಾಡ್ಕೋಬಹುದು. ನಾನು ಇಲ್ಲಿ ರೆಸಿಡೆನ್ಸಿ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೋತೀನಿ. ನೀವು ಈ ಪ್ಲೇಸ್ ಅಲ್ಲಿ ರೆಸಿಡೆನ್ಸಿ ಅಡ್ರೆಸ್ ಅನ್ನ ಫಿಲ್ ಮಾಡಿ. ಫ್ಲಾಟ್, ರೂಮ್, ಡೋರ್, ಬ್ಲಾಕ್ ನಂಬರ್ ಅನ್ನ ನೀವು ಇಲ್ಲಿ ಫಿಲ್ ಮಾಡಬಹುದು. ಇನ್ನು ನಿಮ್ಮ ಬಿಲ್ಡಿಂಗ್ ಅಥವಾ ವಿಲೇಜ್ ನೇಮ್ ಕೂಡ ಇಲ್ಲಿ ಫಿಲ್ ಮಾಡಬಹುದು. ನಿಮ್ಮ ಮನೆ ಯಾವ ರೋಡ್ ಇದೆ, ಸ್ಟೇಟ್ ಅಲ್ಲಿ ಇದೆ ಅಥವಾ ನಿಮ್ಮ ಸಮೀಪದ ಪೋಸ್ಟ್ ಆಫೀಸ್ ನೇಮ್ ಅನ್ನ ಕೂಡ ನೀವು ಇಲ್ಲಿ ಫಿಲ್ ಮಾಡಬಹುದು. ನೀವು ಇಲ್ಲಿ ನಿಮ್ಮ ತಾಲೂಕು ಅಥವಾ ಸಬ್ ಡಿವಿಷನ್ ನೇಮ್ ಅನ್ನ ಫಿಲ್ ಮಾಡಿ. ಟೌನ್, ಸಿಟಿ, ಡಿಸ್ಟ್ರಿಕ್ಟ್ ನೇಮ್ ಅನ್ನ ಇಲ್ಲಿ ಫಿಲ್ ಮಾಡಿ. ಇಲ್ಲಿ ನಿಮ್ಮ ಕಂಟ್ರಿ ನೇಮ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೀವು ಯಾವ ಸ್ಟೇಟ್ ಅಲ್ಲಿ ವಾಸವಾಗುತ್ತಿದ್ದೀರೋ ಆ ಸ್ಟೇಟ್ ನೇಮ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಪಿನ್ ಕೋಡ್ ಅನ್ನ ಎಂಟರ್ ಮಾಡಿ. ಜಿಪ್ ಕೋಡ್ ಇದೆ ಅಲ್ವಾ, ಇದನ್ನ ಫಿಲ್ ಮಾಡದಿದ್ದರೆ
ಮಾಡಿದ್ರು ನಡೆಯುತ್ತೆ, ಇದನ್ನ ಬಿಟ್ಬಿಡಿ. ಇನ್ನು ನೀವು ಇಲ್ಲಿ ಕಂಟ್ರಿ ಕೋಡ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಂಡಿಯಾದ ಕಂಟ್ರಿ ಕೋಡ್ 91 ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಏರಿಯಾ STD ಕೋಡ್ ಇದೆ ಅಲ್ವಾ, ಇದು ನಿಮಗೆ ಗೊತ್ತಿದ್ರೆ ಫಿಲ್ ಮಾಡಿ, ಇಲ್ಲಾದ್ರೆ ಬಿಟ್ಬಿಡಿ. ಇಲ್ಲಿ ನೀವು ವ್ಯಾಲಿಡ್ ಇರುವ ಮೊಬೈಲ್ ನಂಬರ್ ಅನ್ನ ಫಿಲ್ ಮಾಡಿ. ಲಾಸ್ಟ್ ಅಲ್ಲಿ ಜಿಮೇಲ್ ID ಅನ್ನ ಫಿಲ್ ಅಪ್ ಮಾಡಿ. ನೀವು ಏನಾದರೂ 18 ಮೈನಸ್ ಆಗಿದ್ದರೆ ನೀವು ಮೈನರ್ ಆಧಾರ್ ಕಾರ್ಡ್ ಅನ್ನ ಮಾಡಿಸ್ಕೋಬೇಕಾಗುತ್ತದೆ. ಅದಕ್ಕೆ ನೀವು ಇಲ್ಲಿ ಎಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೀವೇನಾದರೂ 18+ ಆಗಿದ್ದರೆ ನೋ ಪ್ರಾಬ್ಲಮ್, ನೀವು ಇಲ್ಲಿ ನೋ ಆಪ್ಷನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಏರಿಯಾ ಕೋಡ್, AO ಟೈಪ್, ರೀಸನ್ ಕೋಡ್, AO ನಂಬರ್ ಇದು ಆಲ್ರೆಡಿ ಫಿಲ್ ಆಗಿರುತ್ತದೆ, ಇದನ್ನ ಇಷ್ಟೇ ಬಿಟ್ಬಿಡಿ. ನಂತರ ನೀವು ಇಲ್ಲಿ ಇಂಡಿಯನ್ ಸಿಟಿಜನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನಂತರ ನೀವು ನಿಮ್ಮ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸಿಟಿ ನೇಮ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಕೊನೆಯಲ್ಲಿ ನಿಮ್ಮ ಏರಿಯಾ ನೇಮ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೊನೆಯಲ್ಲಿ ಫ್ಲೆಕ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಾವು ನೆಕ್ಸ್ಟ್ ಪೇಜ್ ಗೆ ಹೋಗೋಣ. ನಂತರ ನೀವು ಇಲ್ಲಿ ನಿಮ್ಮ ಡಾಕ್ಯುಮೆಂಟ್ ಅನ್ನ ಅಪ್ಲೋಡ್ ಮಾಡ್ಕೋಬೇಕಾಗುತ್ತದೆ. ಪ್ರೂಫ್ ಆಫ್ ಐಡೆಂಟಿಟಿ ಅಲ್ಲಿ ನೀವು ಆಧಾರ್ ಕಾರ್ಡ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಎಲ್ಲ ಡೀಟೇಲ್ಸ್ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ಇದ್ದರೆ, ಕೆಲವೊಂದು ಸಾರ್ತಿ ಏನಾಗಿರುತ್ತದೆ ಗೊತ್ತಾ, ಆಧಾರ್ ಕಾರ್ಡ್ ಅಲ್ಲಿ ಡೇಟ್ ಆಫ್ ಬರ್ತ್ ತಪ್ಪಾಗಿರುತ್ತದೆ, ಆದರೆ ಆ ಡೇಟ್ ಆಫ್ ಬರ್ತ್ ನಮ್ಮ ಪ್ಯಾನ್ ಕಾರ್ಡ್ ಅಲ್ಲಿ ನಮಗೆ ಬೇಡ. ಅವಾಗ ನೀವು ಯಾವ ರೀತಿಯ ಡಾಕ್ಯುಮೆಂಟ್ ಅನ್ನ ಅಪ್ಲೋಡ್ ಮಾಡ್ಬೇಕಂದರೆ, ನೀವು ಈಗ ಕೊಟ್ಟಿರುವ ಡೇಟ್ ಆಫ್ ಬರ್ತ್, ನೀವು ಯಾವ ಡಾಕ್ಯುಮೆಂಟ್ ಅನ್ನ ಅಪ್ಲೋಡ್ ಮಾಡ್ತಿರಲ್ವಾ ಆ ಡೇಟ್ ಆಫ್ ಬರ್ತ್ ಮತ್ತು ಈ ಡೇಟ್ ಆಫ್ ಬರ್ತ್ ಮ್ಯಾಚ್ ಆಗ್ಬೇಕು. ನನ್ನ ಸಜೆಷನ್ ಏನಂದರೆ, ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿ ಇದೆ ಅಲ್ವಾ ಅದೇ ರೀತಿ ಕೊಟ್ಟರೆ ತುಂಬಾನೇ ಬೆಸ್ಟ್. ಅದಕ್ಕೆ ನಾನು ಅಡ್ರೆಸ್ ಪ್ರೂಫ್ ಇದೆ ಅಲ್ವಾ ಅಲ್ಲೂ ಕೂಡ ನಾನು ನನ್ನ ಆಧಾರ್ ಕಾರ್ಡ್ ಅನ್ನೇ ಅಪ್ಲೋಡ್ ಮಾಡ್ತೀನಿ, ಮತ್ತು ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್ ಇದೆ ಅಲ್ವಾ ಅಲ್ಲೂ ಕೂಡ ನನ್ನ ಆಧಾರ್ ಕಾರ್ಡ್ ಅನ್ನೇ ನಾನು ಅಪ್ಲೋಡ್ ಮಾಡ್ತೀನಿ, ಏಕೆಂದರೆ ನನ್ನ ಆಧಾರ್ ಕಾರ್ಡ್ ಅಲ್ಲಿರುವ ಎಲ್ಲ ಇನ್ಫಾರ್ಮೇಶನ್ ಕೂಡ ಕರೆಕ್ಟ್ ಆಗಿದೆ. ನಂತರ ಇಲ್ಲಿ ನೀವು ಹಿಮ್ಸೆಲ್ಫ್ ಮತ್ತು ಹರ್ಸೆಲ್ಫ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ನಿಮ್ಮ ಪ್ಲೇಸ್ ಅನ್ನ ಎಂಟರ್ ಮಾಡ್ಕೊಳ್ಳಿ. ಡೇಟ್ ಆಟೋಮೆಟಿಕ್ ಆಗಿ ತಗೋತಿದೆ ಅಂತ ನಾನು ಅನ್ಕೋತೀನಿ, ತಗೊಳ್ಳಿಲ್ಲ ಅಂದ್ರೆ ನೀವೇ ಫಿಲ್ ಮಾಡ್ಕೊಳ್ಳಿ. ನಂತರ ನೀವು ನಿಮ್ಮ ಪ್ಲೇಸ್ ನೇಮ್ ಅನ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಇವಾಗ ನೀವು ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ ಅನ್ನ ಅಪ್ಲೋಡ್ ಮಾಡಬೇಕು. ಇಲ್ಲಿ ಒಂದು ನೋಟ್ ಅನ್ನ ಕೊಟ್ಟಿದ್ದಾರೆ, ನಿಮ್ಮ ಫೋಟೋ ಸೈಜ್ 50 KB ಒಳಗಡೆನೆ ಇರ್ಬೇಕಂತೆ. ನಾವು ನಮ್ಮ ಫೋನ್ ಇಂದ ಫೋಟೋ ಅನ್ನ ಕ್ಲಿಕ್ ಮಾಡಿದರೆ ಆಲ್ಮೋಸ್ಟ್ 50 KB ಮೇಲ್ಗಡೆನೆ ಇರುತ್ತದೆ. ನೀವು ಗೂಗಲ್ ಅನ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಪ್ಯಾನ್ ಕಾರ್ಡ್ ಫೋಟೋ ರಿಸೈಜರ್ ಅಂತ ಸರ್ಚ್ ಮಾಡಿ. ಇಲ್ಲ ನನಗೆ ಇದೆಲ್ಲ ಬೇಡಪ್ಪ ಅಂತ ಅಂದ್ರೆ ಯಾವುದೇ ಒಂದು ಸಾಫ್ಟ್ವೇರ್ ಅನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಫೋಟೋ ಅನ್ನ ನೀವು ಕಂಪ್ರೆಸ್ ಮಾಡ್ಕೋಬಹುದು. ಅದು 50 KB ಒಳಗಡೆನೆಯೇ ಇರಬೇಕು. ನಿಮಗೆ ಯಾವ ಫೋಟೋ ಪ್ಯಾನ್ ಕಾರ್ಡ್ ಅಲ್ಲಿ ಪ್ರಿಂಟ್ ಆಗ್ಬೇಕು ಆ ಫೋಟೋನ ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ. ನಂತರ ರಿಕ್ವೈರ್ಮೆಂಟ್ ಅಲ್ಲಿ ಹೋಗ್ಬಿಟ್ಟು NSDL ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಫೋಟೋಗ್ರಫಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ನಿಮ್ಮ ಇಮೇಜ್ ಅನ್ನ ಅಡ್ಜಸ್ಟ್ ಮಾಡ್ಕೋಬಹುದು. ನೋಡಿ ಇಲ್ಲಿ ನಿಮಗೆ ಡೌನ್ಲೋಡ್ ಆಪ್ಷನ್ ಅನ್ನ ಕೊಟ್ಟಿದ್ದಾರೆ, ಇಲ್ಲಿ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆ ಫೋಟೋನ ಅಪ್ಲೋಡ್ ಮಾಡಲು ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅಪ್ಲೋಡ್ ಅನ್ನ ಮಾಡಿ. ನೀವು ಇವಾಗ ನಿಮ್ಮ ಸಿಗ್ನೇಚರ್ ಅನ್ನ ಕೂಡ ಅಪ್ಲೋಡ್ ಮಾಡ್ಕೋಬೇಕಲ್ವಾ, ಸಿಗ್ನೇಚರ್ ಕೂಡ ಫೋಟೋದ ಹಾಗೆ ಸೇಮ್ ಪ್ರೊಸೆಸ್ ಅನ್ನ ನೀವು ಅಪ್ಲೈ ಮಾಡ್ಕೊಳ್ಳಿ. ಗಮನ ಇಟ್ಕೊಳ್ಳಿ, ನೀವು ಅಲ್ಲಿ ಫೋಟೋಗ್ರಾಫ್ ಅಂತ ಸೆಲೆಕ್ಟ್ ಮಾಡಿದ್ರಲ್ವಾ ಇಲ್ಲಿ ನೀವು ಸಿಗ್ನೇಚರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಉಳಿದಿದ್ದ ಪ್ರೊಸೆಸ್ ಡಿಕ್ಟ್ ಟು ಡಿಕ್ಟ್ ಸೇಮ್. ಕೊನೆಗೆ ನಿಮ್ಮ ಸಿಗ್ನೇಚರ್ ಅನ್ನ ನೀವು ಅಪ್ಲೋಡ್ ಮಾಡ್ಕೊಳ್ಳಿ. ಇವಾಗ ನೀವು ನಿಮ್ಮ ಡಾಕ್ಯುಮೆಂಟ್ ಅನ್ನ ಅಪ್ಲೋಡ್ ಮಾಡ್ಕೋಬೇಕು. ಅವರು ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಇದು PDF ಫಾರ್ಮ್ಯಾಟ್ ಅಲ್ಲಿ ಬೇಕು ಮತ್ತು ಮ್ಯಾಕ್ಸಿಮಮ್ ಸೈಜ್ 300 KB ಒಳಗಡೆನೆ ಇರಬೇಕು. ಅಕಸ್ಮಾತ್ ನಿಮ್ಮ ಡಾಕ್ಯುಮೆಂಟ್ 300 KB ಮೇಲ್ಗಡೆ ಇದ್ದರೆ ಏನ್ ಮಾಡ್ಬೇಕಂತ ಇವಾಗ ತಿಳಿಸಿಕೊಡ್ತೀನಿ ನೋಡಿ. ಯಾವುದಾದರೂ ಒಂದು ಬ್ರೌಸರ್ ಅನ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಕನ್ವರ್ಟ್ JPG ಟು PDF ಅಂತ ಟೈಪ್ ಮಾಡಿ. ಐ ಲವ್ PDF ಇದೆ ಅಲ್ವಾ ಇದನ್ನ ಓಪನ್ ಮಾಡ್ಕೊಳ್ಳಿ. ಸೆಲೆಕ್ಟ್ JPG ಇಮೇಜ್ ಇದೆ ಅಲ್ವಾ ಇದನ್ನು ಕ್ಲಿಕ್ ಮಾಡಿ. ನಿಮ್ಮ ಆಧಾರ್ ಕಾರ್ಡ್ ಅನ್ನ ಇಲ್ಲಿ ಅಪ್ಲೋಡ್ ಮಾಡಿ. ನಂತರ ಇಲ್ಲಿ ಕಾಣುತ್ತಿರುವ ಡೌನ್ಲೋಡ್ PDF ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಿಮ್ಮ ಆಧಾರ್ ಕಾರ್ಡ್ PDF ರೆಡಿ ಆಗಿ ಬಿಟ್ಟಿದೆ. ಇಲ್ಲಿ ನೀವು ನಿಮ್ಮ ಡಾಕ್ಯುಮೆಂಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅಪ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೀವು ಇಲ್ಲಿ ಆಧಾರ್ ಕಾರ್ಡ್ ಅಷ್ಟೇ ಅಲ್ಲ, ಅದ್ರ ಜೊತೆ ಯಾವುದಾದರೂ ಡಾಕ್ಯುಮೆಂಟ್ ಅನ್ನ ಬೈ ಪ್ರೂಫ್ ಆಗಿ ಕೂಡ ನೀವು ಅಪ್ಲೋಡ್ ಮಾಡ್ಕೋಬಹುದು. ನನ್ನ ಆಧಾರ್ ಕಾರ್ಡ್ ಅಲ್ಲಿ ಯಾವುದೋ ಮಿಸ್ಟೇಕ್ ಇಲ್ಲ, ಆದ್ದರಿಂದ ನಾನು ಆಧಾರ್ ಕಾರ್ಡ್ ಒಂದೇ ಅಪ್ಲೋಡ್ ಮಾಡ್ತೀನಿ. ಸಕ್ಸಸ್ಫುಲ್ ಆಗಿ ಅಪ್ಲೋಡ್ ಆದ ನಂತರ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸ್ಟೆಪ್ ಪರ್ಸನಲ್ ಡೀಟೇಲ್ ಇದೆ ಅಲ್ವಾ, ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಆದ ಮೊದಲ 8 ಅಕ್ಷರನ್ನ ಫಿಲ್ ಅಪ್ ಮಾಡಬೇಕು. ಉಳಿದ ಎಲ್ಲ ಡೀಟೇಲ್ ಗಳು ನಿಮಗೆ ಇಲ್ಲಿ ನೋಡಲು ಸಿಗುತ್ತದೆ. ನೀವು ಸಿಂಪಲ್ ಆಗಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊತಾ ಬನ್ನಿ. ನೀವು ನೀಡಿರುವ ಎಲ್ಲ ಡಾಕ್ಯುಮೆಂಟ್ ಗಳು ಸರಿ ಇದೆನಾ ಅಥವಾ ಇಲ್ಲ ಅಂತ ಇನ್ನೊಂದ್ ಸರ್ತಿ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ನಾವು ಫಿಲ್ ಅಪ್ ಮಾಡಿರುವ ಎಲ್ಲ ಆಪ್ಷನ್ ಗಳು ಕರೆಕ್ಟ್ ಆಗಿದ್ದರೆ ಪ್ರೊಸೀಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಾದ್ರೆ ಏನಾದರೂ ಚೇಂಜಸ್ ಮಾಡಬೇಕಿದ್ದರೆ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಯಾವ ಆಪ್ಷನ್ ಅನ್ನ ಎಡಿಟ್ ಮಾಡಬೇಕು ಅದನ್ನ ನೀವು ಎಡಿಟ್ ಮಾಡಬಹುದು. ಪ್ರೊಸೀಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಪೇಮೆಂಟ್ ಆಪ್ಷನ್ ಗೆ ಕರೆದುಕೊಂಡು ಹೋಗುತ್ತದೆ. ಇಲ್ಲಿ ನಿಮಗೆ ಬೇಕಾದ ಪೇಮೆಂಟ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡ್ಬಿಟ್ಟು ಐ ಅಗ್ರಿ ಟು ದ ಟರ್ಮ್ಸ್ ಆಫ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ. ನಂತರ ಪ್ರೊಸೀಡ್ ಟು ಪೇಮೆಂಟ್ ಆಪ್ಷನ್ ಇದೆ ಅಲ್ವಾ ಅಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ನನಗೆ 106 ರೂಪಾಯಿ ಶೋ ಆಗ್ತಿದೆ. ಪೇ ಕನ್ಫರ್ಮ್ ಆಪ್ಷನ್ ಇದೆ ಅಲ್ವಾ ಅಲ್ಲಿ ಕ್ಲಿಕ್ ಮಾಡಿ.
ನೀವು ಇಲ್ಲೇ ಪೇಮೆಂಟ್ ಅನ್ನ ಮಾಡಲು ಬಹಳಷ್ಟು ಆಪ್ಷನ್ ಗಳನ್ನ ಕೊಟ್ಟಿದ್ದಾರೆ. ನೀವು ಇದರಲ್ಲಿ ಯಾವ್ದಾದ್ರು ಒಂದು ಆಪ್ಷನ್ ಅನ್ನ ಯೂಸ್ ಮಾಡ್ಕೊಂಡು ಪೇಮೆಂಟ್ ಅನ್ನ ಮಾಡ್ಕೋಬಹುದು. ಇಲ್ಲಿ ಮೇಕ್ ಪೇಮೆಂಟ್ ಆಪ್ಷನ್ ಇದೆ ಅಲ್ವಾ, ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾನು ನನ್ನ ಡೀಟೇಲ್ ಅನ್ನ ಫಿಲ್ ಅಪ್ ಮಾಡ್ತೀನಿ. ಇಲ್ಲಿ ನಾನು ಪರ್ಸನಲ್ ಡೀಟೇಲ್ ಅನ್ನ ಫಿಲ್ ಮಾಡಿ ಲಾಗಿನ್ ಅನ್ನ ಆಗ್ತೀನಿ. ಇದು ಒಂದ್ ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತದೆ. ನಂತರ ನಿಮ್ಮ ಪೇಮೆಂಟ್ ಸಕ್ಸಸ್ಫುಲಿ ಆಗಿ ಪೇ ಆಗಿದೆ ನೋಡಿ. ನೀವು ಇದನ್ನ ಡೌನ್ಲೋಡ್ ಮಾಡಿ ಇಟ್ಕೋಬೇಕಂದ್ರೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡ್ಬಿಟ್ಟು ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಪೇಮೆಂಟ್ ಸ್ಲಿಪ್ ಇದೆ, ಇದನ್ನ ನೀವು ಡೌನ್ಲೋಡ್ ಮಾಡಿ ಇಟ್ಕೋಬಹುದು. ಈ ಆಪ್ಷನ್ ಅನ್ನ ಟಿಕ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಅಥೆಂಟಿಕೇಟ್ ಆಪ್ಷನ್ ಇದೆ ಅಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಒಂದು OTP ಸೆಂಡ್ ಆಗುತ್ತದೆ. ಯಾವ ನಂಬರಿಗೆ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಯಾವ ಫೋನ್ ನಂಬರ್ ಇದೆ ಅಲ್ವಾ, ಆ ನಂಬರಿಗೆ OTP ಸೆಂಡ್ ಆಗುತ್ತದೆ. ಆ OTP ಅನ್ನ ಇಲ್ಲಿ ಫಿಲ್ ಮಾಡಿ. ನಂತರ ಕೆಳಗಡೆ ಕಾಣುತ್ತಿರುವ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನೆಕ್ಸ್ಟ್ ಪೇಜ್ ಅಲ್ಲಿ ಕಂಟಿನ್ಯೂ ವಿತ್ ಈ ಸೈನ್ ಇದೆ ಅಲ್ಲ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇದು ನೆಕ್ಸ್ಟ್ ಪೇಜ್ ಗೆ ಕರೆದುಕೊಂಡು ಹೋಗುತ್ತದೆ. ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಇದೆ ಅಲ್ವಾ, ಅದನ್ನ ಫಿಲ್ ಮಾಡಿ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಆಧಾರ್ ಕಾರ್ಡ್ ಅಲ್ಲಿರುವ ಫೋನ್ ನಂಬರಿಗೆ ಒಂದು OTP ಹೋಗುತ್ತದೆ. ಆ OTP ಅನ್ನ ಇಲ್ಲಿ ವೆರಿಫೈ ಮಾಡ್ಕೋಬೇಕು. ಇದು ನೆಕ್ಸ್ಟ್ ಪೇಜ್ ಗೆ ರೀಡೈರೆಕ್ಟ್ ಮಾಡುತ್ತದೆ. ಇಲ್ಲಿ ನೀವು ನೋಡಬಹುದು ಎಂಟರ್ ದ ಪಾಸ್ವರ್ಡ್ ಟು ಓಪನ್ ದ PDF ಫೈಲ್ ಅಂತ ಇದೆ. ಇಲ್ಲಿ ಒಂದು ಎಕ್ಸಾಂಪಲ್ ಇದೆ ನೋಡಿ. 5 ಜೂನ್ 2001 ಇದೆ ಅಲ್ವಾ, ಇದರ ಪಾಸ್ವರ್ಡ್ ಏನಾಗುತ್ತದೆ ಅಂದರೆ 05062001 ಡೇಟು, ತಿಂಗಳು, ನಂತರ ಇಯರ್. ಇದೇ ರೀತಿಯಲ್ಲಿ ನೀವು ನಿಮ್ಮ ಪಾಸ್ವರ್ಡ್ ಅನ್ನ ಫಿಲ್ ಅಪ್ ಮಾಡಿ. ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಫೈಲ್ ಓಪನ್ ಆಗಿ ಬಿಡುತ್ತದೆ. ಇಲ್ಲಿ ಡೌನ್ಲೋಡ್ PDF ಆಪ್ಷನ್ ಇದೆ ಅಲ್ವಾ, ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವು ಈ ಫೈಲ್ ಅನ್ನ ಡೌನ್ಲೋಡ್ ಮಾಡಿ ಇಟ್ಕೋಬಹುದು. ಇದೇ ಸೇಮ್ ವೆಬ್ಸೈಟ್ ಅಲ್ಲಿ ನೀವು ಪ್ಯಾನ್ ಕಾರ್ಡ್ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೋಬಹುದು. ನೋ ಸ್ಟೇಟಸ್ ಪ್ಯಾನ್ ಅಪ್ಲಿಕೇಶನ್ ಆಪ್ಷನ್ ಇದೆ ಅಲ್ವಾ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಆಪ್ಷನ್ ನೋಡಲು ಸಿಗುತ್ತದೆ ಪ್ಯಾನ್ ನ್ಯೂ ಚೇಂಜ್ ರಿಕ್ವೆಸ್ಟ್ ಅಂತ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಅಕ್ನಾಲೆಜ್ಮೆಂಟ್ ನಂಬರ್ ಇದೆ ಅಲ್ವಾ, ಅದನ್ನ ಫಿಲ್ ಮಾಡಬೇಕು. ಅದು 15 ಡಿಜಿಟ್ ನ್ಯೂಮರಿಕ್ ನಂಬರ್ ಆಗಿರುತ್ತದೆ. ನಂತರ ಕ್ಯಾಪ್ಚಾ ಅನ್ನ ಎಂಟರ್ ಮಾಡ್ಕೊಂಡ್ಬಿಟ್ಟು ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ನಿಮ್ಮ ಪ್ಯಾನ್ ಕಾರ್ಡಿನ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೋಬಹುದು. ಇಷ್ಟೆಲ್ಲ ಪ್ರೊಸೆಸ್ ಮುಗಿದ ನಂತರ 15 ದಿನಗಳಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ನಿಮ್ಮ ಮನೆಗೆ ಪೋಸ್ಟಿನ ಮೂಲಕ ಬರುತ್ತದೆ. ಇವಾಗ ನೀವು ಎಲ್ಲ ವಿಷಯಗಳ ಬಗ್ಗೆ ತಿಳಿದುಕೊಂಡಿದ್ದೀರಾ. ನೀವು ಇವಾಗ ಆನ್ಲೈನ್ ಅಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ಅನ್ನ ಆರಾಮಾಗಿ ಅಪ್ಲೈ ಮಾಡ್ಕೋಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬಾಯ್.